2012ರಲ್ಲಿ 20ನೇ ವಯಸ್ಸಿನ ಒಬ್ಬ ಹುಡುಗ ಒಂದು ಹೋಟೆಲ್ ಬಿಸ್ನೆಸ್ಸನ್ನು ಶುರು ಮಾಡ್ತಾನೆ. ಅದು 2019ರ ಸಮಯಕ್ಕೆ ಸುಮಾರು 17,000 ಎಂಪ್ಲಾಯಿಗಳನ್ನು ಇಡೀ ಪ್ರಪಂಚಾದ್ಯಂತ ಹೊಂದಿರುತ್ತೆ. ಈ ಕಂಪನಿಯ ಫೌಂಡರ್ ಇಂಡಿಯಾದ ಯಂಗೆಸ್ಟ್ ಮಿಲಿಯನಿಯರಲ್ಲಿ ಒಬ್ಬರು. ಈ ಕಂಪನಿಯ ಟೋಟಲ್ ವ್ಯಾಲ್ಯೂ $1 ಬಿಲಿಯನ್ ಅಮೆರಿಕನ್ ಡಾಲರ್. ಹಾಗಿದ್ರೆ ಇಷ್ಟೊಂದು ಲಾಭ ಇದ್ದರೂ ಈ ಕಂಪನಿ 3,000 ಕೋಟಿ ಲಾಸನ್ನು ಹೇಗೆ ಮಾಡುತ್ತೆ? ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟಾಗಿ ತಿಳಿಯೋಣ. 20ನೇ ವಯಸ್ಸಿನ ರಿತೇಶ್ ಅಗ್ರವಾಲ್ ಎಂಬ ಹುಡುಗ ಹೋಟೆಲ್ ಬಿಸ್ನೆಸ್ಸಲ್ಲಿರೋ ಒಂದು ಪ್ರಾಬ್ಲಮನ್ನು ನೋಟಿಸ್ ಮಾಡ್ತಾನೆ. ಹೋಟೆಲ್ ರೂಮ್ಗಳು ತುಂಬ ಕಾಸ್ಟ್ಲಿ ಆಗಿರ್ತವೆ. ಹಾಗೂ ಕೆಲವೊಂದು ಸಮಯದಲ್ಲಿ ಹೋಟೆಲ್ ರೂಮ್ಗಳು ತುಂಬ ಡರ್ಟಿ ಆಗಿರ್ತವೆ. ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡ ಈತ 2013ರಲ್ಲಿ ಓಯೋ ರೂಮ್ಸ್ ಎಂಬ ಒಂದು ಸರ್ವಿಸನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ಇವರ ಮೇನ್ ಥೀಮ್ ಕಡಿಮೆ ದುಡ್ಡಿನಲ್ಲಿ ಕಸ್ಟಮರ್ಗಳಿಗೆ ಒಳ್ಳೆಯ ರೂಮ್ಗಳನ್ನು ಕೊಡಬೇಕು, ಹಾಗೂ ಅದು ತುಂಬ ಕ್ಲೀನ್ ಆಗಿರಬೇಕು. ಇವರು ಹೋಟೆಲ್ಗಳಿಗೆ ಹೋಗಿ ತಮ್ಮದೇ ಆದ ಪಿಲ್ಲೋ ಹಾಗೂ ಬೆಡ್ಶೀಟ್ಗಳನ್ನು ಹಾಗೂ ಇನ್ನೂ ಅನೇಕ ಡೆಕೋರೇಟಿವ್ ಐಟಮ್ಗಳನ್ನು ರೂಮ್ನಲ್ಲಿ ಹಾಕ್ತಾರೆ. ನಂತರ ಅದನ್ನು ಫೋಟೋ ತೆಗೆದು ತಮ್ಮ ಓಯೋ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಕಸ್ಟಮರ್ಗಳು ತಮಗೆ ಬೇಕಾದ ರೂಮ್ಗಳನ್ನು ಈ ಆ್ಯಪ್ನ ಮೂಲಕ ಬುಕ್ ಮಾಡ್ತಾರೆ. ಇದರಿಂದ ಎಲ್ಲರೂ ಸಹ ಲಾಭ. ಹೋಟೆಲ್ ಮಾಲೀಕರಿಗೂ ಸಹ ರೆಗ್ಯುಲರ್ ಆಗಿ ಕಸ್ಟಮರ್ ಬರಲು ಶುರು ಮಾಡ್ತಾರೆ, ಹಾಗೂ ಕಸ್ಟಮರ್ಗಳಿಗೆ ಕಡಿಮೆ ದುಡ್ಡಿನಲ್ಲಿ ಒಳ್ಳೆಯ ರೂಮ್ಗಳು ಸಿಗಲು ತೊಡಗುತ್ತವೆ. ಹಾಗೂ ಇದರ ಸಂಸ್ಥಾಪಕರಾದ ರಿತೇಶ್ ಅಗರ್ವಾಲ್ಗೆ ಹೋಟೆಲ್ ಮಾಲೀಕರಿಂದ 20% ಕಮಿಷನ್ನ ತೆಗೆದುಕೊಳ್ತಾರೆ. 2020ರ ಸಮಯದಲ್ಲಿ ಈ ಓಯೋ ಕಂಪನಿಯು 43,000 ಪ್ರಾಪರ್ಟಿಗಳು, 1 ಮಿಲಿಯನ್ ರೂಮ್ಸ್ಗಳನ್ನು ಸುಮಾರು 80 ದೇಶಗಳಲ್ಲಿ ಸ್ಥಾಪಿಸಿರುತ್ತೆ. ಫಾಲ್ ಆಫ್ ಓಯೋ. ಕೋವಿಡ್-19ನ ಸಮಯದಲ್ಲಿ ಇಡೀ ಪ್ರಪಂಚವೇ ಲಾಕ್ಡೌನ್ ಆಗಿತ್ತು. ಈ ಸಮಯದಲ್ಲಿ ಯಾವುದೇ ಟ್ರಾವೆಲ್ ಆಗಲಿ ಹೋಟೆಲ್ ಬಿಸ್ನೆಸ್ಗಳಾಗಲಿ ಭಾರಿ ಮೊತ್ತದ ನಷ್ಟವನ್ನು ಅನುಭವಿಸಿತು, ಅದರಲ್ಲಿ ಈ ಓಯೋ ಕೂಡ. ಅಲ್ಲದೆ ಓಯೋ ಕಂಪನಿ ಮೇಲೆ ಬಂದ ಫ್ರಾಡ್ ಅಲಿಗೇಷನ್ಗಳು. ಓಯೋ ಕಂಪನಿಯವರು ಹೋಟೆಲ್ ಮಾಲೀಕರಿಂದ ಜಾಸ್ತಿ ಪರ್ಸೆಂಟೇಜ್ ಹಣವನ್ನು ತೆಗೆದುಕೊಳ್ಳಲು ಶುರು ಮಾಡ್ತಾರೆ. ಇದರಿಂದ ಹೋಟೆಲ್ ಮಾಲೀಕರು ಓಯೋ ಕಂಪನಿಯ ವಿರುದ್ಧ ನಿಲ್ಲುತ್ತಾರೆ. ದಿನ ಕಳೆದಂತೆ ಇವರು ಹೋಟೆಲ್ಗಳನ್ನು ಸರಿಯಾಗಿ ಮೇಂಟೈನ್ ಮಾಡುತ್ತಿರಲಿಲ್ಲ, ತುಂಬ ಅನ್ಕ್ಲೀನಾಗಿ ಇಟ್ಟಿರ್ತಾರೆ. ಹಾಗೂ ಕಸ್ಟಮರ್ಗಳಿಂದ ಹೋಟೆಲ್ ಮಾಲೀಕರು ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. Airbnb, Booking.comಗಳಂಥ ಕಾಂಪಿಟೇಟಿವ್ ಆ್ಯಪ್ಗಳಿಂದ ಓಯೋ ಇನ್ನಷ್ಟು ನಷ್ಟವನ್ನು ಅನುಭವಿಸುತ್ತೆ. 2019ರಲ್ಲಿ 10 ಬಿಲಿಯನ್ ಇದ್ದ ಕಂಪನಿ 2020ರಲ್ಲಿ ಕೇವಲ 3 ಬಿಲಿಯನ್ಗೆ ಬಂದು ನಿಲ್ಲುತ್ತೆ. ಓಯೋ ಈಗ ಹೊಸ ಇನ್ವೆಸ್ಟರ್ಗಳನ್ನು ಹುಡುಕಿ ತನ್ನ ಕಂಪನಿಯನ್ನು ಮತ್ತೆ ಮೊದಲನೇ ರೀತಿ ತರಲು ಅನೇಕ ಬಿಸ್ನೆಸ್ ಸ್ಟ್ರಾಟಜೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಸ್ನೇಹಿತರೆ, ಇದಾಗಿತ್ತು ಓಯೋದ ಒಂದು ಚಿಕ್ಕ ಮಾಹಿತಿ. ನೀವೇನಾದರೂ ಓಯೋ ಆ್ಯಪ್ನ ಯೂಸ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿ. ವ್ಯಾಲೆಂಟೈನ್ಸ್ ಡೇ ಇಷ್ಟೇ ತಿಳ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವ ಈ ವಿಡಿಯೋವನ್ನು ಕ್ಲಿಕ್ ಮಾಡಿ. ಹಾಗೂ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.